ಕಟ್ಟಿ 7 ದಿನ ಆಯ್ತು. ಮುಂದೆ ಏನ್ ಮಾಡ್ಬೇಕು ಮ್ಯಾಮ್? ಈಗ ಸ್ವಲ್ಪ ಪರವಾಗಿಲ್ಲ ಮ್ಯಾಮ್. ಹಲೋ ಅಕ್ಕ, ನಾನು ಧಾರವಾಡದಿಂದ ಮಾತಾಡ್ತಿರೋದು ಗೀತಾ ಅಂತೇಳಿ. ನಾನು 6 ತಿಂಗಳಿಂದ ಸ್ಫಟಿಕ ಕಲ್ಲು ತರಿಸಿದ್ದೆ, ನಮಗೆಲ್ಲ ಒಳ್ಳೇದಾಗಿದೆ. ಈಗ ಮತ್ತೊಂದು ಸಲ ಒಂದು ಸೆಟ್ ಬೇಕಾಗಿದೆ, ಕಳಿಸ್ಕೊಡ್ತೀರಾ? ರಿಪ್ಲೈ ಮಾಡಿ ಪ್ಲೀಸ್. ಖಂಡಿತ ಸಿಸ್ಟರ್, ಕಳಿಸ್ಕೊಡ್ತೀನಿ. ಒಳ್ಳೇದಾಗ್ಲಿಮ್ಮ, ಇನ್ನಷ್ಟು ಒಳ್ಳೇದಾಗಲಿ. ಇನ್ನೊಂದಿದೆ, ಬ್ರದರ್ ಒಬ್ರು ಹೇಳಿದ್ರು, ಈ ಥರ ಏನೋ ಒಂದು ಇದು ಪೂಜೆ ಮಾಡಿ ಏನೋ ಕೊಡ್ತಾ ಇದ್ದಾರೆ ಸ್ಫಟಿಕದ್ದು, ಅದನ್ನ ಕಟ್ಟಿದ್ರೆ ಮನೇಲಿ ತಗೋ ಬಂದಿಟ್ರೆ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ನ ಕೊಡಿ. ಈ ಸ್ಫಟಿಕ ಕಲ್ಲು ಕಟ್ಟಿದ ಮೇಲೆ ಎಷ್ಟೆಲ್ಲ ಒಳ್ಳೇದಾಗ್ತದೆ ಜನಗಳಿಗೆ, ಅವ್ರು ನಂಬಿಕೆ ಇಟ್ಟು ಕಟ್ಟಿ ತಗೊಂಡು ಎಷ್ಟೆಲ್ಲ ಒಳ್ಳೇದಾಗ್ತದೆ ಅನ್ನೋದು ಅವರು ಶೇರ್ ಮಾಡ್ಕೊಂಡಿದ್ದೀರಾ. ಅದು ಯಾವ ರೀತಿ ಒಳ್ಳೇದಾಗಿದೆ, ಹೇಗೆ ಏನು ಪ್ರತಿಯೊಂದು ಕಳಿಸಿರ್ತೀರ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪ್ಲೀಸ್ ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋ ನೋಡಿ. ಸ್ಕಿಪ್ ಮಾಡಿದ್ರೆ ಏನೂ ಕೂಡ ಅರ್ಥ ಆಗಲ್ಲ. ಮತ್ತು ನಿಮಗೆ ಯಾರಿಗಾದರೂ ಈ ಸ್ಫಟಿಕ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ ಮಾಡ್ಕೊಳ್ಳಿ. ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ, ಸರಿನಾ? ಇದನ್ನು ಕಟ್ಟಿದ ಮೇಲೆ 7 ಡೇಸ್ ಸೀಕ್ರೆಟ್ ಏನು ಅದನ್ನು ಕೂಡ ಹೇಳ್ಕೊಡ್ತೀನಿ. ಕಟ್ಟುವ ವಿಧಾನ, 7 ಡೇಸ್ ಮೆಥಡ್ಸ್ ಏನಿದೆ ಅದನ್ನೆಲ್ಲ ಹೇಳ್ಕೊಡ್ತೀನಿ. ಆರ್ಡರ್ ಮಾಡ್ಕೊಂಡು ಯಾರೆಲ್ಲ ಆರ್ಡರ್ ಮಾಡ್ಕೋತೀರಾ, ನಂತರ ಇದನ್ನು ಹೇಳ್ಕೊಡ್ತೀನಿ ಯಾವ ರೀತಿ ಏನು ಅಂತ. ನೋಡಿ, ಆಲ್ರೆಡಿ ಹೋಗ್ತಾ ಇದೆ. ಬಟ್ ಇವತ್ತು ಮೊಹರಂ ಇರುವ ಕಾರಣಕ್ಕೋಸ್ಕರ ರಿಟರ್ನ್ ಬಂದಿದೆ, ಇವತ್ತು ರಜೆ ಇದೆ ಅಂತ. ಹಾಗಾಗಿ ಇದೆಲ್ಲ ಒಂದಿನ ಡಿಲೇ ಆಗ್ತದೆ. ನಾಳೆ ಡಿಸ್ಪ್ಯಾಚ್ ಮಾಡಿಕೊಡ್ತೀನಿ. ಆಲ್ರೆಡಿ ಪ್ಯಾಕಿಂಗ್ ಎಲ್ಲ ಆಗಿದೆ, ಬಟ್ ಇವತ್ತು ರಜೆ ಇದೆ ಅಂತ ನನಗೆ ಗೊತ್ತಾಗಿಲ್ಲ. ಹಾಗಾಗಿ ಇವತ್ತಿಲ್ಲ, ನಾಳೆ ಡಿಸ್ಪ್ಯಾಚ್ ಆಗುತ್ತೆ. ಒಂದಿಷ್ಟು ವಿಡಿಯೋನ ತೊಗೊಂಡು ಬಂದಿದ್ದೀನಿ, ನೋಡಿ. ಹಲೋ ಅಕ್ಕ, ನಾನು ಧಾರವಾಡದಿಂದ ಮಾತಾಡ್ತಿರೋದು ಗೀತಾ ಅಂತೇಳಿ. ನಾನು 6 ತಿಂಗಳಿಂದ ಸ್ಫಟಿಕ ಕಲ್ಲು ತರಿಸಿದ್ದೆ, ನಮಗೆಲ್ಲ ಒಳ್ಳೇದಾಗಿದೆ. ಈಗ ಮತ್ತೊಂದು ಸಲ ಒಂದು ಸೆಟ್ ಬೇಕಾಗಿದೆ, ಕಳಿಸ್ಕೊಡ್ತೀರಾ? ರಿಪ್ಲೈ ಮಾಡಿ ಪ್ಲೀಸ್. ಖಂಡಿತ ಸಿಸ್ಟರ್, ಕಳಿಸ್ಕೊಡ್ತೀನಿ. ಒಳ್ಳೇದಾಗ್ಲಿಮ್ಮ, ಇನ್ನಷ್ಟು ಒಳ್ಳೇದಾಗಲಿ. ಇನ್ನೊಂದಿದೆ, ಬ್ರದರ್ ಒಬ್ರು ಹೇಳಿದ್ರು, ಈ ಥರ ಏನೋ ಒಂದು ಇದು ಪೂಜೆ ಮಾಡಿ ಏನೋ ಕೊಡ್ತಾ ಇದ್ದಾರೆ ಸ್ಫಟಿಕದ್ದು, ಅದನ್ನ ಕಟ್ಟಿದ್ರೆ ಮನೇಲಿ ತಗೋ ಬಂದಿಟ್ರೆ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ. ಅವ್ರಿಗೇನೋ ಒಳ್ಳೇದಾಗಿದೆ ಅಂತ. ಈಗ ಒಂದು 10 ಡೇಸ್ ಬೇಕೇನೋ ಅವ್ರು ತಗೊಂಡಿದ್ದಾರೆ. ಅದಾದ್ಮೇಲೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಅವರು. ಸರ್, ಇವಾಗ ನನಗೂ ಒಂದು ಆ ಥರ ಏನಾದ್ರು ಒಂದು ಮಾಡಬೇಕಲ್ಲ. ಅದೇ ಈಗ 300 500 ಅಂತ ಹೇಳಿದ್ರು. ಅದೊಂದು 500 ರುಪೀಸ್ದು ನನಗೆ ಅದು ಒಂದು ಕಳಿಸ್ಕೊಡ್ತೀವಿ. ಈಗ ಕಲ್ಲು ಕಟ್ಟಿ ಖಂಡಿತ ಕಳಿಸ್ಕೊಡ್ತೀನಿ ಸರ್. ವಾಟ್ಸಪ್ ಮೆಸೇಜಲ್ಲಿ ಮೆಸೇಜ್ ಮಾಡಿ, ಖಂಡಿತ ಕಳಿಸ್ಕೊಡ್ತೀನಿ. ಆಲ್ರೆಡಿ ನೀವು ಆರ್ಡರ್ ಮಾಡಿದ್ದೀರಾ ಅನಿಸುತ್ತೆ. ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ. ನಿಮ್ಮ ಬ್ರದರ್ ಥರನೇ ನೀವು ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕಿದ್ಮೇಲೆ ನೀವು ಕೂಡ ಶೇರ್ ಮಾಡ್ಕೊಳ್ಳಿ. ಆದಷ್ಟು ಜನಕ್ಕೆ ಒಳ್ಳೇದಾಗಲಿ, ನಿಮಗೂ ಕೂಡ ಒಳ್ಳೇದಾಗಲಿ. ನಿಮ್ಮ ಅಕ್ಕಪಕ್ಕ ಯಾರೆಲ್ಲ ಇದ್ದಾರೆ ಅವರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಈಗ ಕಲ್ಲು ಕಟ್ಟಿ 7 ದಿನ ಆಯ್ತು. ಮುಂದೆ ಏನ್ ಮಾಡ್ಬೇಕು ಮ್ಯಾಮ್? ಈಗ ಸ್ವಲ್ಪ ಪರವಾಗಿಲ್ಲ ಮ್ಯಾಮ್. ಹೌದಾ? ಹೌದು ಸಿಸ್ಟರ್, 7 ಡೇಸಲ್ಲೇ ಕೆಲವ್ರಿಗೆ ರಿಸಲ್ಟ್ ಅನ್ನೋದು ಬೇಗ ಬರುತ್ತೆ. 7 ಡೇಸ್ ಏನಿದೆ, 7 ಡೇಸಲ್ಲೇ ನಿಮಗೆ ರಿಸಲ್ಟ್ ಅನ್ನೋದು ಕಾಣ್ತಾ ಬರುತ್ತೆ. ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಏನೇ ಇದ್ರೂ ಕೂಡ ಹೋಗುತ್ತೆ. ಮತ್ತು ಅದಾದಮೇಲೆ ಮನಿ ಅಟ್ರಾಕ್ಷನ್ ಅನ್ನೋದು ಆಗುತ್ತೆ. ಇನ್ನೊಂದು ವಿಷಯ, ಇನ್ನೊಬ್ಬರು ಕೂಡ ಹೇಳಿದ್ರು, ಪಾಪ ಅದನ್ನು ಕೇಳಿ ನನಗೆ ಬೇಜಾರಾಯಿತು. ನಿಮ್ಮ ಜೊತೆನೂ ಕೂಡ ಹಂಚ್ಕೋತೀನಿ ಅದನ್ನು. ಅಂದರೆ ಅವ್ರಿಗೆ ಹಸ್ಬೆಂಡ್ ಇಲ್ಲ, ಅವರು ಸಿಂಗಲ್ ಪೇರೆಂಟ್ಸ್ ಅವರು. ಹಾಗಾಗಿ ಅವರೇ ಮಕ್ಕಳೆಲ್ಲ ನೋಡಿಕೊಂಡು ಅವರೇ ಸಂಪಾದನೆ ಮಾಡಿಕೊಂಡು ಹೋಗ್ತಾರೆ. ಹಸ್ಬೆಂಡ್ ಬಂದು ತುಂಬ ಸಾಲ ಮಾಡಿ ಇವ್ರಿಗೆ ತುಂಬ ಸಾಲ ಹೊರಿಸಿ ಹೊರಟೋದ್ರು. ಅವರು ಅಂದರೆ ತೀರ್ಕೊಂಡಿದ್ದಾರೆ. ಅವ್ರು ಇಲ್ಲ, ಅವರು ತೀರ್ಕೊಂಡ್ಮೇಲೆ ಅವರು ತುಂಬ ಕಷ್ಟ ಬೀಳ್ತಾ ಇದ್ದಾರೆ. ಹೋದರು, ನನಗೆ ಸಾಲನೆಲ್ಲ ಹೊರಿಸಿ ಹೋದರು, ನನಗೆ ಇರೋದಕ್ಕೆ ಒಂದು ಮನೆ ಇಲ್ಲ, ಒಂದು ಯಾವುದೇ ರೀತಿ ಆಸ್ತಿ ಇಲ್ಲ, ಹಣ ಇಲ್ಲ ನಮ್ಮ ಹತ್ರ. ಮಕ್ಕಳು ಕೂಡ 2 ಇದ್ದಾರೆ, ಚಿಕ್ಕ ಮಕ್ಕಳು. ಅವರು ಚಿಕ್ಕ ಮಕ್ಕಳು ಓದ್ತಾ ಇದ್ದಾರೆ, ಅವ್ರಿಗೂ ಕೂಡ ಓದಿಸ್ಬೇಕು ನಾನು. ಮತ್ತು ನಾನು ಏನೇ ಸಂಪಾದನೆ ಮಾಡಿದ್ರು ಕೈಯಲ್ಲಿ ನಿಲ್ತಾ ಇಲ್ಲ. ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ. ಹೇಗೆ ಏನು ಅಂತ ತುಂಬ ಹೇಳ್ತಾ ಇದ್ರು. ನಾನು ಹೇಳಿದೆ, ಸ್ವಲ್ಪ ಧೈರ್ಯ ಹೇಳಿದೆ. ಆಗಿದ್ದಾಗಿದೆ, ಮುಂದೆ ಏನು ಆಗಬೇಕು ಅದನ್ನು ನೋಡಬೇಕು.
ಮುಂದೆ ಏನಾಗುತ್ತೆ ಅನ್ನೋದು ನಾವು ಯಾರೂ ಕೂಡ ಗೊತ್ತಾಗಲ್ಲ, ನಮ್ಗೆ ಯಾರಿಗೂ ಕೂಡ ಗೊತ್ತಾಗಲ್ಲ. ಹಾಗಾಗಿ ಆಗಿರೋದು ಆಗಿದೆ, ಅವರು ಬೇಕು ಅಂತ ಮಾಡಿಲ್ಲ, ಏನೋ ಹಣೆ ಬರಹ ಈ ಥರ ಎಲ್ಲ ಆಗಿದೆ. ಬಟ್ ನೀವು ಅದನ್ನೇ ನೆನೆಸ್ಕೊಂಡು ಕೊರಗ್ತಾ ಇದ್ದರೆ ಖಂಡಿತ ಅದನ್ನು ಆಗೋದಿಲ್ಲ. ಅದನ್ನು ಹೇಗೆ ಸರಿಪಡಿಸ್ಬೇಕು ಅನ್ನೋದು ಆಗೋದಿಲ್ಲ. ಬರೀ ನಿಮ್ಮ ಮನಸ್ಸಲ್ಲಿ ಅದೇ ತುಂಬಿಕೊಂಡಿರುತ್ತೆ, ಹೀಗೆ ಮಾಡಿ ಹೊಟ್ಟೋದ್ರು, ಈಗ ಮಾಡಿ ಹೊಟ್ಟೋದ್ರು ಅನ್ನೋದು. ಮುಂದೆ ನೀವು ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂದರೆ ಮುಂದಿನ ಭವಿಷ್ಯ ಏನು ಮಾಡಬೇಕು? ಈಗ ಆಗಿತ್ತು ಆಗೋಯ್ತು, ಮತ್ತೆ ಅದು ಬರೋದಿಲ್ಲ, ಅದು ಅಲ್ವಾ, ಹೋಗಿದ್ದ ಜೀವ ಮತ್ತೆ ಬರೋದಿಲ್ಲ. ನೀವು ಅದನ್ನೇ ನೆನೆಸ್ಕೊಂಡಿದ್ರೆ ನಿಮ್ಮ ಮಕ್ಕಳು ಮೈಂಡಲ್ಲಿ ಕೂಡ ಅದೇ ಆಗುತ್ತೆ, ಹೀಗೆ ಆಗೋಯ್ತು ಈಗಾಗೋಯ್ತು ಅಂತ. ಏನು ಅಪ್ಪ ಅನ್ನೋ ಸ್ಥಾನ ಒಂದು ಒಳ್ಳೆ ಮರ್ಯಾದೆ ಸ್ಥಾನ ಇರುತ್ತೆ. ಅದನ್ನು ಮಕ್ಕಳು ಎದುರಿಗೆ ಹೇಳ್ತಾ ಇದ್ರೆ ಅವ್ರಿಗೆ ಒಂಥರ ದ್ವೇಷ ಬರುತ್ತೆ, ಈ ಥರ ಎಲ್ಲ ಆಗೋಯ್ತು, ನಮ್ಮನ್ನು ಹೀಗೆ ಮಾಡೊಟ್ಟೋದ್ರು ಹಾಗೆ ಅಂತ. ಅವ್ರನ್ನ ಇನ್ಮೇಲೆ ಧೈರ್ಯದಿಂದ ಬೆಳೆಸಿ ನೀವು. ಓಕೆ ಆಗಿದ್ದಾಯಿತು, ನೀವು ಕಷ್ಟ ಬೀಳ್ತಾ ಇರೋದು ಮಕ್ಕಳು ನೋಡ್ತಾ ಇರ್ತಾರೆ, ಅವ್ರಿಗೆ ಇನ್ನೂ ಜಾಸ್ತಿ ಓದೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಅವ್ರ ಕಡೆ ಗಮನ ಕೊಡಿ ಅಂತ ನಾನು ಹೇಳಿದೆ. ಸ್ವಲ್ಪ ಧೈರ್ಯ ಹೇಳಿದೆ, ಓಕೆ ಸಮಾಧಾನ ಆಯಿತು, ನಿಮ್ಮ ಮಾತು ಕೇಳಿ ಅಂತೆಲ್ಲ ಹೇಳಿದ್ರು. ಅದಾದಮೇಲೆ ಪರ್ಚೇಸ್ ಮಾಡಿ ಕಟ್ಟಿದ ಮೇಲೆ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾಯಿದೆ. ಕೆಲಸ ಬಂದು ಅವ್ರ ಪಾಪ ಮನೆ ಕೆಲಸ ಮಾಡ್ತಾಯಿದ್ದು 1-2 ಮನೆ ಮಾಡ್ತಾಯಿದ್ರಂತೆ, ಓಕೆನಾ, 2 ಮನೆ ಮಾಡ್ತಾಯಿದ್ರು. ಅಂದರೆ ಅದರಲ್ಲಿ 3,000 4,000 ಆ ಥರ ಬರ್ತಾಯಿತ್ತು ತಿಂಗಳಿಗೆ. ಹಬ್ಬಬ್ಬ ಅಂದರೆ 10,000 ಒಳಗಡೆನೆ ಅವ್ರಿಗೆ ಬರ್ತಾಯಿದ್ದು. ಅದು ಬಂದು ಮನೇನೂ ನಡೆಸ್ಬೇಕು, ಅದಾದಮೇಲೆ ಸಾಲನೂ ಕೂಡ ತೀರಿಸ್ಬೇಕು, ಆ ಥರ ಮಾಡ್ಕೊಂಡು ಹೋಗ್ತಾಯಿದ್ರು. ಅದಾದಮೇಲೆ ಅವರು ಇದನ್ನು ಕಟ್ಟಿದ ಮೇಲೆ ತುಂಬ ಒಳ್ಳೆಯ ಕೆಲಸಗಳು ಬಂದಂತೆ. ಯಾವುದೋ ಒಂದು ಆಫೀಸ್ ಕೆಲಸದಲ್ಲಿ ಅವ್ರಿಗೆ ಒಂದು ಜಸ್ಟು ಬೆಳಗ್ಗೆ ಅಥವಾ ಸಂಜೆ ಹೋಗಿ ಕ್ಲೀನ್ ಮಾಡಿ ಬರೋದಂತೆ 18,000. ಸರಿನಾ, ಅದನ್ನು ಕೂಡ ಹೇಳ್ತೀನಿ, ಹೇಳಿ ಸಿಸ್ಟರ್ ಪರವಾಗಿಲ್ಲ ಅಂತ ಹೇಳಿದ್ರು. ಅವರು ಕಾಲಲ್ಲಿ ಮಾಡಿದರು, ಬಟ್ ಅವ್ರಿಗೆ ಗೊತ್ತಿಲ್ಲದೆ ರೆಕಾರ್ಡಿಂಗ್ ಎಲ್ಲ ಮಾಡಿ ತೋರಿಸೋದು ತಪ್ಪಾಗುತ್ತೆ. ಅವರು ಓಕೆನೇ ಅಂತ ಹೇಳ್ತಾಯಿದ್ರು, ಕೇಳಿದ್ರು. ಬಟ್ ನನಗೆ ಯಾಕೋ ಇಷ್ಟ ಆಗಿಲ್ಲ. ಅವ್ರು ಕಷ್ಟ ಬಿಡೋದನ್ನ ಹೇಳ್ತಾ ಇದ್ದಾರೆ, ಹತ್ಕೊಂಡೆಲ್ಲ ಹೇಳ್ತಾ ಇದ್ದಾರೆ. ಅದನ್ನು ಪಾಪ ನಾನು ಅದೆಲ್ಲ ಮಾಡ್ಕೊಂಡು ತೋರಿಸೋದು ನನಗಿಷ್ಟ ಆಗಿಲ್ಲ, ಹಾಗಾಗಿ ನಾನು ಮಾಡ್ಕೊಂಡಿಲ್ಲ, ಹೇಳ್ತಾ ಇದ್ದೀನಿ ಅಷ್ಟೇ. ಅದಾದಮೇಲೆ ಒಂದಾಯ್ತಾ, ಅದಾದಮೇಲೆ ಮನೆ ಕೆಲಸಗಳು ಇನ್ನೂ ಜಾಸ್ತಿ ಸಿಕ್ಕಿದೆಯಂತೆ. ವಾರದ ಮನೆ ಕೆಲಸ ಸಿಕ್ಕಿದೆಯಂತೆ, ಅಂದರೆ ವಾರಕ್ಕೆ ವೀಕ್ಲಿ ಒಂದು ಸತಿ ಹೋಗಿ ಎಲ್ಲ ಡೀಪ್ ಕ್ಲೀನ್ ಮಾಡಿ ಬರೋದು, ಅದು ಸಿಕ್ಕಿದೆಯಂತೆ. ಡೈಲಿ ಒಂದು 4 ಮನೆ ಕೆಲಸ ಮಾಡೋದು ಸಿಗ್ತಾ ಇದೆಯಂತೆ. ಮತ್ತು ಇವಾಗ ಹೇಳಿದ್ನಲ್ಲ, ಆಫೀಸ್ಗೆ ಹೋಗಿ ಅಲ್ಲೇನು ಕೆಲಸ ಇಲ್ಲ, ಬೆಳಗ್ಗೆ ಅಥವಾ ಸಂಜೆ ಹೋಗಿ ಕ್ಲೀನ್ ಮಾಡಿ ಬರಬೇಕು ಅಷ್ಟೇ. ಒನ್ ಟೈಮ್ 1 ಅವರ್ ಅಥವಾ 2 ಅವರ್ ಆಗುತ್ತಂತೆ, ಒಳಗಡೆನೇ ಆಗುತ್ತಂತೆ. 18,000 ಸಂಬಳ ಸಿಗ್ತಾ ಇದೆಯಂತೆ ಅದು. ಮತ್ತು 4 ಮನೆ ಡೈಲಿ ಕೆಲಸ ಸಿಗ್ತಾ ಇದೆಯಂತೆ ಅದು. ಮತ್ತು ವಾರದ್ದು ಕೆಲಸ ಸಿಗ್ತಾ ಇದೆಯಂತೆ ಅವ್ರಿಗೆ. ವಾರದಲ್ಲಿ ಹೋಗಿ ಡೀಪ್ ಕ್ಲೀನ್ ಮಾಡೋದು, ಜಸ್ಟ್ ಡೀಪ್ ಕ್ಲೀನ್ ಮಾಡಿಬಿಟ್ಟು ಬರೋದು, ಅದು ಒಂದಿಷ್ಟು ಹಣ ಬರ್ತಾ ಇದೆ ಅಂತ ಹೇಳಿದ್ರು. ತುಂಬ ಖುಷಿಪಟ್ಟು ಹೇಳ್ತಾ ಇದ್ದಾರೆ. ಈ ಥರ ಎಲ್ಲ ಆಗುತ್ತೆ ಅಂತ ನನ್ನ ಕನಸಲ್ಲೂ ಕೂಡ ನೆನೆಸ್ಕೊಂಡಿಲ್ಲ ನಾನು. ನಿಮ್ಮಿಂದ ಈ ಥರ ಆಗುತ್ತೆ ನಾವು ಥಿಂಕೇ ಮಾಡಿಲ್ಲ, ಈ ಥರ ಎಲ್ಲ ನಮಗೆ ಒಳ್ಳೆ ಸಕ್ಸಸ್ ಆಗುತ್ತೆ ಅಂತ. ನನಗೆ ಒಂದು ತಿಂಗಳು 2 ತಿಂಗಳು ಆದ್ರಲ್ಲೇ ನನಗೆ ಇಷ್ಟು ಹಣ ನೋಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನನಗೆ ಒಂದು 5 6 ಲಕ್ಷ ಸಾಲ ಇದೆ. ಇವಾಗ ನನಗೆ ಧೈರ್ಯ ಬಂತು, ಖಂಡಿತ 5 ಲಕ್ಷ ಅಲ್ಲ, 6 ಲಕ್ಷ ಅಲ್ಲ, 10 ಲಕ್ಷ ಆದರೂ ನಾನು ತೀರಿಸ್ತೀನಿ ಅನ್ನೋ ಧೈರ್ಯ ಬಂದಿದೆ. ತುಂಬ ಒಳ್ಳೆ ಕೆಲಸದವ್ರು ಏನಿದ್ದಾರೆ ಅವರು ಕೂಡ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ನನ್ನ ಮಕ್ಕಳಿಗೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಖುಷಿ ಆಗ್ತಾ ಇದೆ ನನಗೆ. ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ ಯಾವತ್ತೂ ಕೂಡ. ನೀವು ನಂಬಿಕೆ ಇಟ್ಟು ಕಟ್ತೀರಾ ನೋಡಿ, ಅದು ಮೇನ್ ಆಗಿ, ಸರಿನಾ. ನಾವು ಅಂದ್ಕೊಂಡೇ ಇರಲ್ಲ, ಈಗ ಮನಿ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಈ ಕಡೆಯಿಂದನೇ ಬರುತ್ತೆ ಆ ಕಡೆಯಿಂದನೇ ಬರುತ್ತೆ ಅಂತ ನಾವು ಊಹೆನೂ ಕೂಡ ಮಾಡ್ಕೊಂಡಾಗಿ ಇರಲ್ಲ ನಾವು. ಆ ರೀತಿ ಎಲ್ಲ ಕಡೆಯಿಂದನೂ ನಿಮಗೆ ಮನಿ ಅಟ್ರಾಕ್ಷನ್ ಅನ್ನೋದು ಆಗುತ್ತೆ. ಬಟ್ ನಮಗೆ ಗೊತ್ತಿರಲ್ಲ ಯಾವ ಥರ ಆಗುತ್ತೆ, ಯಾವ ರೀತಿಯಿಂದ ಬರುತ್ತೆ ನಮಗೆ, ಇಲ್ಲ ಯಾವುದೋ ಒಂದು ಒಳ್ಳೇದಾಗುತ್ತೆ ಅಂತ. ಇನ್ನೊಬ್ರು ಹೇಳಿದ್ದಾರೆ, ಇದನ್ನು ಕಟ್ಟಿದಾದ್ಮೇಲೆ ನನಗೆ ತುಂಬ ಕೇಳಿಸ್ಬಿಡ್ತೀನಿ. ಹಾಯ್ ಸಿಸ್ಟರ್, ನಾನು ಪೂಜೆ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಅದು ಸ್ವಲ್ಪ ಪರವಾಗಿಲ್ಲ. ನಿಮ್ಮ ನಂಬರ್ ಇಬ್ಬರು ಕೊಟ್ಟಿದ್ದೀನಿ. ಬಟ್ಟು ಹೆಲ್ತ್ದು ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ದೀನಿ. ಅದು ಬಿಟ್ಟು ಇನ್ನೇನು ಅಮೌಂಟ್ ಬಗ್ಗೆ ಏನು ಬಿಟ್ಟಿಲ್ಲ, ಪೂಜೆ ಮಾಡ್ತಾನೇ ಇದ್ದೀನಿ. ಹೌದು, ಇವಾಗ ನಿಮಗೆ ಮೇನ್ ಬೇಕಾಗಿರೋದು ಹಣಕ್ಕಿಂತ ಹೆಚ್ಚು ಹೆಲ್ತ್.
ಅಲ್ವಾ? ನಾವು ಚೆನ್ನಾಗಿದ್ರೆ ಹಣ ತುಂಬ ಜಾಸ್ತಿ ದುಡಿಬೋದು. ನೀವು ಅದಕ್ಕೆ ಖುಷಿ ಪಡಿ, ಹೆಲ್ತ್ ಚೆನ್ನಾಗಾಗಿದೆ ಅನ್ನೋದೇ ಜಾಸ್ತಿ ಖುಷಿ. ಬಟ್ ಇದಾಗಲ್ಲ, ಹಣ ಅಟ್ರಾಕ್ಷನ್ ಆಗಲ್ಲ ಅಂತ ನಾನು ಹೇಳಲ್ಲ. ಇದಾದಮೇಲೆ ಅದು ಕೂಡ ಆಗುತ್ತೆ. ನೀವು ಹೇಗೆ ನಂಬಿಕೆ ಇಡ್ತೀರಾ ಅದರ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ನಂಬಿಕೆ ಇಟ್ಟು ಮಾಡ್ಕೊಂಡು ಹೋಗಿ. ನಾನು ಏನೆಲ್ಲ ಹೇಳ್ಕೊಟ್ಟಿರ್ತೀನಿ, ಸಿಂಪಲ್ ಮೆಥಡ್ಸ್ ಇರುತ್ತೆ, ಅದನ್ನು ಮಾಡ್ಕೊಂಡು ಹೋಗಿ, ಖಂಡಿತ ರಿಸಲ್ಟ್ ಅನ್ನೋದು ನಿಮಗೂ ಕೂಡ ಸಿಗುತ್ತೆ. ಮತ್ತು ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಆದಷ್ಟು ಜನಕ್ಕೆ ಕಳುಹಿಸಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಇದನ್ನು ನೀವು ಸ್ವಲ್ಪ 5 ಜನ 9 ಜನ ಆ ಥರ ಕಷ್ಟದಲ್ಲಿರೋರಿಗೆ ಕಳಿಸಿದ್ರೆ ಅವ್ರಿಗೂ ಕೂಡ ಇಷ್ಟ ಆಗಿ ಅವರು ನೋಡಿ ನಿಮಗೂ ಕೂಡ ಹೇಳ್ತಾರೆ, ನಿಮ್ಮಿಂದ ನನಗೆ ಒಳ್ಳೆಯದಾಯಿತು, ನಿಮ್ಮನ್ನು ಕೂಡ ಚೆನ್ನಾಗಿಟ್ಟಿರಲಿ ಅಂತ ಒಂದೇ ಒಂದು ಮಾತು ಅವ್ರ ಬಾಯಿಂದ ಬಂದಾಗ ಇನ್ನೂ ಜಾಸ್ತಿ ನಿಮಗೆ ಒಳ್ಳೆಯದನ್ನೋದು ಆಗುತ್ತೆ. ಪ್ಲೀಸ್ ಎಲ್ಲರೂ ಕೂಡ ಕಷ್ಟದಲ್ಲಿರೋರಿಗೆ ಶೇರ್ ಮಾಡಿ. ನೀವು ಬೇಕು ಅಂದರೆ ನಂಬಿಕೆ ಇದ್ದರೆ ನೀವು ಕೂಡ ತಗೊಳ್ಳಿ, ಮಾಡಿ. ನಾನು ಏನೆಲ್ಲ 7 ಡೇಸ್ ಸೀಕ್ರೆಟ್ ಹೇಳ್ಕೊಡ್ತೀನಿ ಅದೇ ರೀತಿ ಮಾಡ್ಕೊಂಡು ಹೋಗಿ, ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಒಳ್ಳೆಯದಾದಮೇಲೆ ಪ್ಲೀಸ್ ನಿಮಗೆ ಯಾವ ಥರ ರಿಸಲ್ಟ್ ಬರ್ತಾ ಇದೆ ಬಂದೇ ಬರುತ್ತೆ, ಸರಿನಾ? ಆ ರಿಸಲ್ಟನ್ನು ಶೇರ್ ಮಾಡ್ಕೊಳ್ಳಿ, ಇನ್ನೂ ಕೆಲವು ಜನಕ್ಕೆ ಹೆಲ್ಪ್ ಆಗಲಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಒಂದಿಷ್ಟು ಮೆಸೇಜು, ವಾಯ್ಸ್ ಮೆಸೇಜ್ ನೋಡಿ ನೀವು ಕೂಡ ಪರ್ಚೇಸ್ ಮಾಡಿರ್ತೀರಾ ಅಲ್ವಾ? ಅದರಿಂದನೇ ಅಲ್ವಾ? ಅದೇ ರೀತಿ ನಿಮ್ಮ ವಾಯ್ಸ್ ಮೆಸೇಜ್ ಆಗಲಿ, ನಿಮಗೊಂದು ಒಳ್ಳೆ ಮಾತಿಂದ ಆಗಲಿ ಇನ್ನೂ 4 ಜನಕ್ಕೆ ಒಳ್ಳೆಯದಾಗುತ್ತೆ ಅಷ್ಟೇ. ಅದನ್ನು ಬಿಟ್ಟು ಇದು ಯಾವುದೋ ನಿಮ್ಮ ಅದಕ್ಕೋಸ್ಕರ ಆ ಥರ ಏನೂ ಇಲ್ಲ. ಒಳ್ಳೆಯದಾಗಲಿ ಅನ್ನೋ ವಿಷಯಕ್ಕೋಸ್ಕರ ನಾನು ಹೇಳ್ತೀನಿ. ಮತ್ತು ನಿಮಗೆ ರಿಸಲ್ಟ್ ಸಿಕ್ಕಿದ ಮೇಲೂ ಕೂಡ ಮುಂದಿನ ಮೆಥಡ್ಸ್ ಏನು ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಯಾಕೆಂದರೆ ಅದು ಬಂದು ನಿಮಗೆ ಮತ್ತೆ ಸ್ಟಾಪ್ ಹೋಗೋ ಇದಿರುತ್ತೆ ಅಲ್ವಾ? ಇವಾಗ ರಿಸಲ್ಟ್ ಸಿಕ್ಕಿದೆ ಅಂದ ತಕ್ಷಣ ಅದು ಫುಲ್ ಲೈಫ್ ಲಾಂಗ್ ಸಿಗುತ್ತೆ ಅಂತ ಅಂದ್ಕೋಬೇಡಿ, ಅದು ಮಧ್ಯದಲ್ಲೇ ಸ್ಟಾಪ್ ಕೂಡ ಆಗ್ಬೋದು. ಹಾಗಾಗಿ ನೀವು ರಿಸಲ್ಟ್ ಸಿಕ್ಕಿದ ಮೇಲೆ ನನ್ನ ಹತ್ರ ಶೇರ್ ಮಾಡ್ಕೋಬೇಕು. ಶೇರ್ ಮಾಡ್ಕೊಂಡಾಗ ಮುಂದಿನ ಮೆಥಡ್ಸ್ ಏನಿದೆ, ರಿಸಲ್ಟ್ ಸಿಗೋವರೆಗೂ ಒಂದು ಮೆಥಡ್ಸ್ ಇರುತ್ತೆ, ರಿಸಲ್ಟ್ ಸಿಕ್ಕಿದಾದ್ಮೇಲೆ ಇನ್ನೊಂದು ಮೆಥಡ್ಸ್ ಇರುತ್ತೆ. ಅದನ್ನು ಹೇಗೆ ಮಾಡಬೇಕು ಏನು ಅನ್ನೋದನ್ನು ಕೂಡ ಕೇಳಿ, ಫ್ರೀಯಾಗೆ ಹೇಳ್ಕೊಡ್ತೀನಿ. ಅದಕ್ಕೆ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ಇದೇನು ಸ್ಫಟಿಕ ನೀವು ಆರ್ಡರ್ ಮಾಡ್ಕೊಳ್ಬೇಕಾದ್ರೆ ಈ ಸ್ಫಟಿಕಾಗೆ ಹಣ ಕೊಡ್ತೀರಾ ಅಷ್ಟೇ. ನನಗೆ ಅಂತ ಯಾವುದೇ ರೀತಿ ಚಾರ್ಜಸ್ ಏನೂ ತೊಗೊಳೋದಿಲ್ಲ. ಫ್ರೀಯಾಗಿ ನಾನು ನಿಮಗೆ ಮೆಥಡ್ಸ್ ಎಲ್ಲ ಹೇಳ್ಕೊಡ್ತೀನಿ. ಭಯಪಟ್ಟು ಮತ್ತೆ ಏನಾದರೂ ಕೇಳ್ತಾರೋ ಏನೋ ಅಂತ ಅಂದ್ಕೋಬೇಡಿ. ಯಾವುದೇ ರೀತಿ ಚಾರ್ಜಸ್ ಆಗಲಿ, ಹಣ ಆಗಿರಲಿ, ಯಾವುದೇ ರೀತಿ ನಾನು ಕೇಳೋದು ಇಲ್ಲ, ನೀವು ಕೊಡಲೂಬೇಡಿ, ಸರಿನಾ? ಈ ಸ್ಫಟಿಕಾಗೆ ಇದ್ರದ್ದು ರೇಟ್ ಏನಿದೆ ಇದಕ್ಕೆ ಮಾತ್ರ ನೀವು ಹಣ ಕೊಟ್ಟಿರಿ. ಇನ್ನು ಫ್ರೀಯಾಗಿ ಮೆಥಡ್ಸ್ ಏನಿದೆ ಅದನ್ನು ನಾನು ಫ್ರೀಯಾಗಿ ಹೇಳ್ಕೊಡ್ತೀನಿ. ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡಿಕೊಡಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೂ ಕೂಡ ಡಿಸ್ಲೈಕ್ ಕೊಡಿ, ನನಗೇನು ಕೂಡ ಬೇಜಾರಾಗಲ್ಲ. ಮತ್ತು ಇದು ಉಪಯೋಗ ಅಂತ ಅನಿಸಿದ್ರೆ ಒಂದಿಷ್ಟು ಜನಕ್ಕೆ ಶೇರ್ ಮಾಡಿ. 5 ಜನ 9 ಜನ 11 ಜನ ಅಷ್ಟು ಜನಕ್ಕೆ ಶೇರ್ ಮಾಡಿ, ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಎಲ್ಲರಿಗೂ. ನಿಮಗೆ ಏನಾದರೂ ನನ್ನ ಹತ್ರ ಹಂಚ್ಕೋಬೇಕು, ಹೇಳಬೇಕು ಅಂತ ಅನಿಸಿದ್ರೆ ಖಂಡಿತ ಹಂಚ್ಕೊಳ್ಳಿ, ಹೇಳ್ಕೊಳ್ಳಿ. ಯಾಕೆಂದರೆ ನೊಂದಿರೋ ಹೆಣ್ಮಕ್ಳು ತುಂಬ ಜನ ಇದ್ದಾರೆ, ಅವ್ರಿಗೂ ಕೂಡ ಸ್ಫೂರ್ತಿ ಆಗುತ್ತೆ ಅಲ್ವಾ? ನೀವು ಹೇಳೋ ಮಾತಿಂದ ಆಗಲಿ, ಯಾವ ರೀತಿ ನೀವು ಜೀವನ ರೀಡ್ ಮಾಡ್ತಾ ಇದ್ದೀರಾ, ಯಾವ ರೀತಿ ಕಷ್ಟಪಡ್ತಾ ಇದ್ದೀರಾ, ಆ ಥರ ಏನಾದರೂ ಹಂಚ್ಕೋಬೇಕು ಅಂತ ಹೇಳಿದ್ರೆ ಖಂಡಿತ ಹಂಚ್ಕೊಳ್ಳಿ. ಅದು ಬಿಟ್ಟು ನಿಮ್ಮ ಹೆಸರಾಗಿರಲಿ, ನಿಮ್ಮ ನಂಬರ್ನಾಗಿರಲಿ ಯಾವುದೇ ರೀತಿ ಕೊಡಲ್ಲ. ಬಟ್ ನಿಮ್ಮ ವಾಯ್ಸ್ ಏನಿದೆ ಅದನ್ನು ಕೇಳ್ತೀನಿ, ಅಥವಾ ನಾನೇ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಅವರಿಗೆ, ಸರಿನಾ? ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹೀಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. 786 ಅಂತ ಅದನ್ನು ಕೂಡ ತುಂಬ ಒಳ್ಳೆ ಮೆಥಡ್ಸ್ ಇದೆ. ಆಲ್ರೆಡಿ ವಿಡಿಯೋನ ಹಾಕಿದ್ದೀನಿ. ಇಲ್ಲ ಗೊತ್ತಾಗಿಲ್ಲ ಇನ್ನೊಂದು ಸತಿ ವಿಡಿಯೋ ಹಾಕಿ ಅಂತ ಹೇಳಿದ್ರೆ 786 ಅನ್ನೋದು ಕೂಡ ತುಂಬ ಒಳ್ಳೆ ಮ್ಯಾನಿಫೆಸ್ಟ್ ಅದು, ಸರಿನಾ? ಅದನ್ನು ಕೂಡ ಮಾಡೋಕ್ಕೆ ಇಷ್ಟ ಇದ್ದರೆ ಹೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಎಲ್ಲರಿಗೂ.